ನಮಸ್ಕಾರ. ಸಿದ್ದು ಡಿಕೆಶಿ ಪಂಚತಂತ್ರ, ಸದನದಲ್ಲಿ ಮಹಾಕದನ, ಬಿಜೆಪಿ ಮಿಡ್ ನೈಟ್ ಪ್ಲಾನ್, ವಿಪಕ್ಷಗಳ ವಿರುದ್ಧ ಪಾಶುಪತಾಸ್ತ್ರ, ದಿನಕ್ಕೊಂದು ಅಸ್ತ್ರ ಪ್ರಯೋಗ, ಬಿಜೆಪಿಯಲ್ಲಿ ಕಂಪನ ಸೃಷ್ಟಿಸಿದ ಹೇಗೆ, ಶಾಸಕರ ಮನವೊಲಿಸಿಕೊಳ್ಳಲು ಸಿಎಂ ಮಾಡಿದ ಪ್ಲಾನ್ ಏನು, ವಿಧಾನಸಭೆ ಕಲಾಪದಲ್ಲಿ ಸದ್ದು ಮಾಡಿದ ಎತ್ತಿನಹೊಳೆ ಯೋಜನೆ, ಪರಂ ಮಾಧುಸ್ವಾಮಿ ನಡುವೆ ಮಾತಿನ ಮಲ್ಲಯುದ್ಧ. ಇದೇ ಈ ಹೊತ್ತಿನ ಫೋಕಸ್ 18 ಪಂಚತಂತ್ರ. ನಾನು ಚೈತ್ರ ರಾಜ್. ಸಿದ್ದು ಡಿಕೆಶಿ ಪಂಚತಂತ್ರ, ಸದನದಲ್ಲಿ ಮಹಾಕದನ, ಬಿಜೆಪಿ ಮಿಡ್ ನೈಟ್ ಪ್ಲಾನ್, ವಿಪಕ್ಷಗಳ ವಿರುದ್ಧ ಪಾಶುಪತಾಸ್ತ್ರ, ದಿನಕ್ಕೊಂದು ಅಸ್ತ್ರ ಪ್ರಯೋಗ, ಬಿಜೆಪಿಯಲ್ಲಿ ಕಂಪನ ಸೃಷ್ಟಿಸಿದ ಹೇಗೆ, ಬಸವರಾಜ ಬೊಮ್ಮಾಯಿ ಸಿಎಂ ಆದ ಮೇಲೆ ನಡೆಯುತ್ತಿರೋ ಮೊದಲ ಮಳೆಗಾಲದ ಅಧಿವೇಶನ ಹಲವು ಕುತೂಹಲಗಳಿಗೆ ಎಡೆ ಮಾಡಿಕೊಟ್ಟಿದೆ. ಬಿಜೆಪಿ ಸರ್ಕಾರವನ್ನ ಕಟ್ಟಿಹಾಕಲು ಪ್ರತಿಪಕ್ಷಗಳು ಅಸ್ತ್ರ ಹೂಡಿದ್ರೆ, ಈ ಕಡೆ ವಿಪಕ್ಷಗಳಿಗೆ ಚಾಟಿ ಏಟು ಬೀಸೋಕೆ ಸರ್ಕಾರ ಕೂಡ ಅದೇ ನಿಟ್ಟಿನಲ್ಲೇ ತಯಾರಿ ಮಾಡಿಕೊಂಡಿತ್ತು. ಸಿದ್ದು ಡಿಕೆಶಿ ಪಂಚತಂತ್ರಗಳ ಮೂಲಕ ಮಹಾಕದನಕ್ಕೆ ಎಂಟ್ರಿ ಕೊಟ್ಟಿದ್ರು. ಬಿಜೆಪಿ ಮಿಡ್ ನೈಟ್ ಪ್ಲಾನ್, ವಿಪಕ್ಷಗಳ ವಿರುದ್ಧ ಪಾಶುಪತಾಸ್ತ್ರ ಹೂಡಿದೆ. ಹೀಗೆ ದಿನಕ್ಕೊಂದು ಅಸ್ತ್ರ ಪ್ರಯೋಗ ಬಿಜೆಪಿಯಲ್ಲಿ ಕಂಪನವನ್ನೇ ಸೃಷ್ಟಿ ಮಾಡಿದೆ. ಸೋಮವಾರ ಮೊದಲ ದಿನದ ಮಳೆಗಾಲದ ಅಧಿವೇಶನ ಅರ್ಧಕ್ಕೆ ಮುಗಿದು ಹೋಗಿತ್ತು. ಮೊದಲ ದಿನವೇ ಸಿಎಂ ಬೊಮ್ಮಾಯಿಗೆ ಅಧಿವೇಶನದಲ್ಲಿ ಕಾಂಗ್ರೆಸ್ ಪಕ್ಷದ ಪ್ರತಿಭಟನೆಯ ಸ್ವಾಗತ ಸಿಕ್ತು. ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಖಂಡಿಸಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಹಾಗೂ ಪ್ರತಿಪಕ್ಷ ನಾಯಕ ಸಿದ್ದರಾಮಯ್ಯ ಗಾಡಿಯಲ್ಲಿ ವಿಧಾನಸೌಧ ಬಂದ್ರು. ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡಿದ್ರು. ಒಂದ್ ಕಡೆ ಸದನದ ಕಾವು, ಮತ್ತೊಂದು ಕಡೆ ಸಿಎಂ ಬೊಮ್ಮಾಯಿ ಶಾಸಕಾಂಗ ಸಭೆ ನಡೆಸಿ ತಮ್ಮ ಶಾಸಕರಿಗೆ ಖಡಕ್ ಸೂಚನೆಗಳನ್ನ ಕೊಟ್ಟಿದ್ದಾರೆ. ಸದನದಲ್ಲಿ ಜಟಾಪಟಿ ನೋಡೋಕು ಮುಂಚೆ ಬೊಮ್ಮಾಯಿ ತಮ್ಮ ಶಾಸಕರಿಗೆ ಕೊಟ್ಟ ಆ ಸಲಹೆಗಳು ಯಾವುದು ಅನ್ನೋದನ್ನ ಒಮ್ಮೆ ಕಣ್ಣು ಹಾಯಿಸೋಣ. ಶಾಸಕರ ವಿಶ್ವಾಸ ಗಳಿಸಲು ಸಿಎಂ ಪ್ಲಾನ್. ಶಾಸಕಾಂಗ ಸಭೆಯಲ್ಲಿ ಸಿಎಂ ಕೊಟ್ಟ ಖಡಕ್ ಸೂಚನೆ. ಬಿಎಸ್ವೈ ಸರ್ಕಾರದಲ್ಲಿ ಆದ ತಪ್ಪುಗಳು ಮತ್ತೆ ಮರುಕಳಿಸಬಾರದು, ತಮ್ಮ ಕುರ್ಚಿಗೆ ಯಾವುದೇ ರೀತಿ ಕಂಟಕ ಎದುರಾಗಬಾರದೆಂದು ಸಿಎಂ ಬೊಮ್ಮಾಯಿ ಎಚ್ಚರಿಕೆಯ ಹೆಜ್ಜೆ ಇಡ್ತಿದ್ದಾರೆ. ಎಲ್ಲರನ್ನೂ ಒಗ್ಗಟ್ಟಾಗಿ ಕರೆದುಕೊಂಡು ಹೋಗುವ ಪ್ರಯತ್ನ ಮಾಡ್ತಿದ್ದಾರೆ. ಕಲಾಪದ ಬೆನ್ನಲ್ಲೇ ತಮ್ಮ ಶಾಸಕರಿಗೆ ಮುಖ್ಯಮಂತ್ರಿ ಬೊಮ್ಮಾಯಿ ಕಿವಿಮಾತು ಹೇಳಿದ್ದಾರೆ. ಅಭಿವೃದ್ಧಿ ವಿಷಯದಲ್ಲಿ ಏನೇ ಇದ್ರೂ ಅವೆಲ್ಲವೂ 4 ಗೋಡೆಗಳ ಮಧ್ಯೆಯೇ ಚರ್ಚೆ ಆಗಬೇಕು. ಬೀದಿಯಲ್ಲಿ ನಿಂತು ಮಾಧ್ಯಮಗಳ ಮುಂದೆ ನಿಂತು ಯಾವುದೇ ರೀತಿ ಹೇಳಿಕೆ ನೀಡೋದು ಬೇಡ ಅಂತ ಖಡಕ್ ವಾರ್ನಿಂಗ್ ಮಾಡಿದ್ದಾರೆ. ಕ್ಷೇತ್ರದ ಅಭಿವೃದ್ಧಿ ಕುರಿತಂತೆ, ಅನುದಾನದ ಕುರಿತಂತೆ ಯಾವುದೇ ರೀತಿ ಸಮಸ್ಯೆ ಇದ್ರೂ ನೇರವಾಗಿ ನನ್ನ ಗಮನಕ್ಕೆ ತನ್ನಿ ಅಂತ ಹೇಳಿದ್ದಾರೆ. ಈ ಮೂಲಕ ಶಾಸಕರ ವಿಶ್ವಾಸ ಗಳಿಸಲು ಜಾಣ್ಮೆಯ ಹೆಜ್ಜೆ ಇಡ್ತಿದ್ದಾರೆ. ಈ ಹಿಂದೆ ಸಿಎಂ ಆಗಿದ್ದ ಬಿಎಸ್ವೈ ಶಾಸಕರನ್ನ ಒಂದೆಡೆ ಸೇರಿಸಿ ಮೀಟಿಂಗ್ ಮಾಡೋದಿಲ್ಲ, ಅವರ ಕುಂದು ಕೊರತೆಗಳನ್ನ ಆಲಿಸೋದಿಲ್ಲ, ಪಾರದರ್ಶಕ ಆಡಳಿತ ನಡೆಸಲ್ಲ ಅನ್ನೋ ಆರೋಪಗಳು ಸ್ವಪಕ್ಷದವರಿಂದಲೇ ಕೇಳಿ ಬಂದಿತ್ತು. ಈಗ ಅದೇ ರೀತಿ ತಮ್ಮ ವಿರುದ್ಧವೂ ಶಾಸಕರು ಸಿಡಿದೇಳಬಾರದು ಅಂತ ಪ್ರತಿ ಗುರುವಾರ ಸಿಎಂ ಶಾಸಕರನ್ನ ಭೇಟಿಯಾಗುವುದಕ್ಕೆ ನಿರ್ಧರಿಸಿದ್ದಾರೆ. ಹಾಗೆ ಶಾಸಕರ ಯಾವುದೇ ರೀತಿ ಸಮಸ್ಯೆಗಳಿದ್ರೂ ಸಚಿವರೇ ಅದನ್ನ ಖುದ್ದಾಗಿ ನಿಂತು ಬಗೆಹರಿಸಬೇಕು ಅಂತ ಆದೇಶಿಸಿದ್ದಾರೆ. ಸರ್ಕಾರದ ಯಾವುದೇ ಕಾರ್ಯಕ್ರಮಗಳಿರಲಿ ಅದನ್ನ ಜನತೆಗೆ ತಲುಪಿಸುವಲ್ಲಿ ನಿರಂತರವಾಗಿ ಅವಿರತವಾಗಿ ದುಡಿಯಬೇಕು ಅಂತ ತಾಕೀತು ಮಾಡಿದ್ದಾರೆ.
ಹಾಗೆ ಇದರೊಂದಿಗೆ 3 ಮಹಾನಗರ ಪಾಲಿಕೆಯಲ್ಲಿ ಅಧಿಕಾರ ಹಿಡಿಯೋದರ ಬಗ್ಗೆಯೂ ಚರ್ಚಿಸಿದ್ರು. ಹುಬ್ಬಳ್ಳಿ, ಧಾರವಾಡ, ಬೆಳಗಾವಿ, ಕಲಬುರಗಿ ಈ 3 ಮಹಾನಗರಗಳಲ್ಲಿ ಪಾಲಿಕೆ ಚುನಾವಣೆ ನಡೆದಿತ್ತು. ಬೊಮ್ಮಾಯಿ ಸಿಎಂ ಆದ ಚೊಚ್ಚಲ ಬಾರಿಗೆ ಸೆಂಚುರಿ ಬಾರಿಸಿದ್ರು. ಪಾಲಿಕೆ ಚುನಾವಣೆಯಲ್ಲಿ ಕಮಲಪಾಳಿಯ ಉತ್ತಮ ಪ್ರದರ್ಶನ ನೀಡಿತು. ಹಾಗೆ ಕಲಬುರಗಿ ಪಾಲಿಕೆಯಲ್ಲಿ ಜೆಡಿಎಸ್ ವಿಧಿಸಿದ ಷರತ್ತುಗಳ ಬಗ್ಗೆಯೂ ಎಂಎಲ್ಎಗಳೊಂದಿಗೆ ಮುಖ್ಯಮಂತ್ರಿಗಳು ಚರ್ಚಿಸಿದ್ರು. ಶಾಸಕರೊಂದಿಗೆ ಸಭೆ ನಡೆಸೋ ಮೂಲಕ ಮುಂದೆ ತಾವೇ ಪಕ್ಷದ ನಾಯಕತ್ವದ ಹೊಣೆ ನಿಭಾಯಿಸೋದಕ್ಕೆ ಬೊಮ್ಮಾಯಿ ಪ್ಲಾನ್ ಮಾಡಿದ್ರು ಅನ್ನೋ ಮಾತಿದೆ. ನಾಯಕರು ಯಾವುದೇ ರೀತಿ ಅಸಮಾಧಾನ ಇದ್ರೂ ಮಾಧ್ಯಮದ ಮುಂದೆ ಬಹಿರಂಗ ಹೇಳಿಕೆ ನೀಡಬಾರದು. ಹೈಕಮಾಂಡ್ ಅಣತಿಯನ್ನ ಪಾಲಿಸಬೇಕು ಅಂತ ಖಡಕ್ ಆದೇಶ ಹೊರಡಿಸಿದ್ದಾರೆ. ಇನ್ನು ಸದನದಲ್ಲಿ ಯಾವ ರೀತಿ ಪ್ರತಿಪಕ್ಷಗಳಿಗೆ ಉತ್ತರ ನೀಡಬೇಕು, ಅದಕ್ಕೆ ಯಾವ ರೀತಿ ಸಜ್ಜಾಗಬೇಕು ಅನ್ನೋದರ ಕುರಿತಾಗಿಯೂ ಸಿಎಂ ಚರ್ಚೆ ನಡೆಸಿದ್ರು. ಕಾಂಗ್ರೆಸ್ ಬೆಲೆ ಏರಿಕೆ ವಿಷಯ ಹಿಡಿದು ಪ್ರತಿಭಟನೆ ಮಾಡುತ್ತೆ. ವಿಪಕ್ಷಗಳು ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸಿದ್ರೆ ಕೇಸರಿ ಕಲಿಗಳು ಎಲ್ಲರೂ ಸದನದಲ್ಲಿ ಒಗ್ಗಟ್ಟಾಗಿ ಉತ್ತರಿಸಬೇಕು ಎಂದಿದ್ರು. ಹಾಗೆ ಕಾಂಗ್ರೆಸ್ ಅಸ್ತ್ರಗಳಿಗೆ ದಾಖಲೆ ಸಮೇತ ಉತ್ತರ ನೀಡಬೇಕು. ವಿಧೇಯಕಗಳ ಮಂಡನೆಗೆ ಅಡ್ಡಿ ಆಗದಂತೆ ನೋಡಿಕೊಳ್ಳಬೇಕು ಅಂತ ಶಾಸಕಾಂಗ ಸಭೆಯಲ್ಲಿ ಸಿಎಂ ಸೂಚನೆ ನೀಡಿದ್ರು. 2 ದಿನದ ಕಲಾಪದಲ್ಲಿ ಹಲವು ವಿಚಾರಗಳ ಚರ್ಚೆ. ಇನ್ನು 2ನೇ ದಿನ ಸದನ ಪ್ರಾರಂಭವಾಗ್ತಿದ್ದಂತೆ ಕಾಂಗ್ರೆಸ್ ಹಿರಿಯ ನಾಯಕ ಆಸ್ಕರ್ ಫರ್ನಾಂಡಿಸ್ ನಿಧನಕ್ಕೆ ಸಿಎಂ ಬೊಮ್ಮಾಯಿ ಸಂತಾಪ ಸೂಚಿಸಿದ್ರು. ಆಸ್ಕರ್ ಫರ್ನಾಂಡಿಸ್ ಒಬ್ಬ ವಿಶಿಷ್ಟ ವಿಭಿನ್ನ ರಾಜಕಾರಣಿ. ಅವರ ವ್ಯಕ್ತಿತ್ವ ಕೂಡ ವಿಶಿಷ್ಟ ಅಂದ್ರು. ನಂತರ ಮಾತನಾಡಿದ ಪ್ರತಿಪಕ್ಷ ನಾಯಕ ಸಿದ್ದರಾಮಯ್ಯ ಕೂಡ ಆಸ್ಕರ್ ಫರ್ನಾಂಡಿಸ್ ನಿಧನಕ್ಕೆ ಸಂತಾಪ ಸೂಚಿಸಿದ್ರು. ಸುದೀರ್ಘವಾಗಿ ರಾಷ್ಟ್ರ ರಾಜಕಾರಣದಲ್ಲಿ ಸಂಸತ್ ಸದಸ್ಯರಾಗಿ ಕೆಲಸ ಮಾಡಿರ್ತಕ್ಕಂಥವರು ಬಹಳ ವಿರಳ. ಆ ವಿರಳ ರಾಜಕಾರಣಿಗಳಲ್ಲಿ ಆಸ್ಕರ್ ಫರ್ನಾಂಡಿಸ್ ಒಬ್ಬರನ್ನ ನಾವು ನೋಡಲಿಕ್ಕೆ ಸಾಧ್ಯ ಆಗ್ತದೆ. ಅತ್ಯಂತ ಸರಳ ಸಜ್ಜನಿಕೆಯ ವ್ಯಕ್ತಿ. ಎಲ್ಲರನ್ನೂ ಕೂಡ ಬಹಳ ಪ್ರೀತಿಯಿಂದ ಗೌರವದಿಂದ ಮಾತಾಡಿಸ್ತಕ್ಕಂಥ ಒಂದು ಸೌಜನ್ಯ ಅವರಲ್ಲಿತ್ತು. ಪ್ರಶ್ನೋತ್ತರ ಕಲಾಪ ಪ್ರಾರಂಭವಾದ ಬೆನ್ನಲ್ಲೇ ಕಾಂಗ್ರೆಸ್ ಶಾಸಕ ಈಶ್ವರ್ ಖಂಡ್ರೆ ಬೀದರ್ ನೀರಾವರಿ ಯೋಜನೆ ಬಗ್ಗೆ ಪ್ರಸ್ತಾಪಿಸಿದ್ರು. 2019ರಲ್ಲಿ ಮಂಜಾಗ್ರೆ 75 ಕೋಟಿ, ಕರಂಜಾಗೆ 82 ಕೋಟಿ ಅನುದಾನ ನೀಡಲಾಗಿದೆ. ಆದರೆ ಇಲ್ಲಿವರೆಗೂ ಯೋಜನೆ ಕಾರ್ಯಗತವಾಗಿಲ್ಲ ಅಂತ ಸರ್ಕಾರವನ್ನ ಪ್ರಶ್ನಿಸಿದ್ರು. ಖಂಡ್ರೆ ಪ್ರಶ್ನೆಗೆ ಉತ್ತರಿಸಿದ ಜಲಸಂಪನ್ಮೂಲ ಸಚಿವ ಗೋವಿಂದ ಕಾರಜೋಳ 3 ಯೋಜನೆಗೆ ಡಿಪಿಆರ್ ಮಾಡಲಾಗಿದೆ, 45 ಕೋಟಿ ಹೆಚ್ಚುವರಿ ಹಣ ತೋರಿಸಲಾಗಿದೆ. ಹೀಗಾಗಿ ಆರ್ಥಿಕ ಇಲಾಖೆ ಅನುಮೋದನೆ ನೀಡಿಲ್ಲ. ಆರ್ಥಿಕ ಇಲಾಖೆಗೆ ಮತ್ತೊಮ್ಮೆ ಅನುಮತಿ ಕೇಳಿದ್ದೇವೆ ಅಂದ್ರು. ಕಾರಜೋಳ ಅವರ ಉತ್ತರಕ್ಕೆ ಖಂಡ್ರೆ ಆಗ್ರಹ ವ್ಯಕ್ತಪಡಿಸಿ ಅಯವ್ಯಯದಲ್ಲಿ ಘೋಷಣೆ ಆಗಿದೆ, ಈಗ ಆಗಲ್ಲ ಅಂದ್ರೆ ಹೇಗೆ ಅಂತ ಮರುಪ್ರಶ್ನಿಸಿದ್ರು. ಸದನದಲ್ಲಿ ಎತ್ತಿನ ಹೊಳೆ ಯೋಜನೆ ಸದ್ದುಗದ್ದಲ. ಮಾಧುಸ್ವಾಮಿ ಪರಮೇಶ್ವರ್ ನಡುವೆ ಮಾತಿನ ಜಟಾಪಟಿ. ಸದನದಲ್ಲಿ ಎತ್ತಿನ ಹೊಳೆ ಯೋಜನೆ ಬಗ್ಗೆ ಸದ್ದುಗದ್ದಲ ಕಾವೇರಿತು. ಕಾಂಗ್ರೆಸ್ ಶಾಸಕ ಡಾಕ್ಟರ್ ಜಿ ಪರಮೇಶ್ವರ್ ಎತ್ತಿನ ಹೊಳೆ ಯೋಜನೆ ಬಗ್ಗೆ ಪ್ರಸ್ತಾಪಿಸಿದ್ರು. 9 ವರ್ಷಗಳಿಂದ ಯೋಜನೆ ಕಾರ್ಯಗತವಾಗಿಲ್ಲ, ಜಮೀನು ಭೂ ಸ್ವಾಧೀನವಾಗಿಲ್ಲ ಅಂತ ಸರ್ಕಾರ ಉತ್ತರ ಕೊಟ್ಟಿದೆ ಅಂದ್ರು. ಈ ಬಗ್ಗೆ ಪ್ರತಿಕ್ರಿಯಿಸಿದ ಜಲಸಂಪನ್ಮೂಲ ಸಚಿವ ಗೋವಿಂದ ಕಾರಜೋಳ, ಮೊದಲಿಗೆ 12,900 ಕೋಟಿಯನ್ನ ಯೋಜನೆಗೆ ಮೀಸಲಿಡಲಾಗಿತ್ತು. 2 ಕಡೆ ವ್ಯಾಲ್ಯೂ ಬಗ್ಗೆ ಗೊಂದಲವಿದೆ. ಈ ಬಗ್ಗೆ ಸಂಬಂಧಪಟ್ಟವರ ಹತ್ರ ಮಾತನಾಡ್ತೀನಿ ಅಂದ್ರು. ಎತ್ತಿನಹೊಳೆ ಯೋಜನೆ ವಿಚಾರವಾಗಿ ತುಮಕೂರು ರಾಜಕಾರಣಿಗಳ ನಡುವಿನ ಮಾತಿನ ಮಲ್ಲಯುದ್ಧವೇ ನಡೆಯಿತು. ಡಾಕ್ಟರ್ ಜಿ ಪರಮೇಶ್ವರ್ ಹಾಗೂ ಸಚಿವ ಮಾಧುಸ್ವಾಮಿ ನಡುವೆ ಏರು ಧ್ವನಿಯಲ್ಲೇ ಮಾತುಕತೆ ನಡೆಯಿತು. ಯೋಜನೆಯನ್ನೇ ರಿಜೆಕ್ಟ್ ಮಾಡ್ತೇವೆ ಅಂದ್ರೆ ಹೇಗೆ? 12,900 ಕೋಟಿಯಲ್ಲಿ ಯೋಜನೆಯನ್ನೇ ಮುಗಿಸಬಹುದು. ನಿಮಗೆ ಇಚ್ಛಾಶಕ್ತಿ ಇದ್ರೆ ಯೋಜನೆ ಮಾಡಬಹುದು ಅಂತ ಮಾಧುಸ್ವಾಮಿ ವಿರುದ್ಧ ಪರಮೇಶ್ವರ್ ಗರಂ ಆದ್ರು. ಪರಮೇಶ್ವರ್ಗೆ ರಮೇಶ್ ಕುಮಾರ್ ಕೂಡ ಸಾಥ್ ನೀಡಿದ್ರು. ಇದರಲ್ಲಿ ಅನೇಕ ವಿಚಾರಗಳಿದಾವೆ, ಅಷ್ಟು ಸುಲಭನಾಗಿ ಅವ್ರು ಕೊಡಕ್ಕಾಗೋದಿಲ್ಲ. How can you reject? Why did not you pay? Why did not you pay when you were in power? What is the justification? What is the justification? ನೀವು ಆ ಕಮಿಟಿ ನಾವು ಅಭಯ ಪ್ರಸಾದ್ ನಮ್ಮ ಸರ್ಕಾರ ಇದ್ರೆ ನಾನೇ ಬಗೆಹರಿಸ್ತಾ ಇದ್ದೆ. You are the representative of Kottagere. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಹಣ ಕೊಡಿ. You should have solved the problem. Yes, ಹಣ ಕೊಡಿ. ನೀವು ಇವತ್ತು 319 ಕಾಂಗ್ರೆಸ್ ನಾಯಕ ಪರಮೇಶ್ವರ್ ಮಾತಿಗೆ ತಿರುಗೇಟು ನೀಡಿದ ಸಚಿವ ಮಾಧುಸ್ವಾಮಿ, ಯೋಜನೆ ಕಾಮಗಾರಿಗೆ ಅನುವು ಮಾಡಿದ್ದೇವೆ, ಹಣವಿಲ್ಲದಿದ್ದರೂ ರೈತರನ್ನ ಒಪ್ಪಿಸಿದ್ದೇವೆ. ಆದರೆ ಕೊರಟಗೆರೆಯಲ್ಲಿ ಸಮಸ್ಯೆ ಶುರುವಾಗಿದೆ ಅಂತ ಪರಂ ವಿರುದ್ಧ ಮಾಧುಸ್ವಾಮಿ ಗರಂ ಆದ್ರು.
ಈ ವೇಳೆ ಇಬ್ಬರ ನಡುವೆ ಮತ್ತೆ ಮಾತಿನ ಚಕಮಕಿ ನಡೀತು. ನೀವು ಹಿಂದೆ ಅಧಿಕಾರದಲ್ಲಿದ್ದಾಗ ಯಾಕೆ ಮಾಡಿಲ್ಲ ಅಂತ ಪರಮೇಶ್ವರ್ ವಿರುದ್ಧ ಮಾಧುಸ್ವಾಮಿ ಕಿಡಿಕಾರಿದ್ರು. ನನಗೆ 300 ಕೋಟಿ ಕೊಡಿ, ನಾನೇ ಸಮಸ್ಯೆ ಬಗೆಹರಿಸ್ತೀನಿ ಅಂತ ಪರಂ ಮಾಧುಸ್ವಾಮಿಗೆ ತಿರುಗೇಟು ನೀಡಿದ್ರು. ಈ ವೇಳೆ ಮಧ್ಯಪ್ರವೇಶ ಮಾಡಿದ ಸ್ಪೀಕರ್ ಕಾಗೇರಿ ಪರಿಸ್ಥಿತಿ ತಿಳಿಗೊಳಿಸಿದ್ರು. ಮತ್ತೆ ಅಖಾಡಕ್ಕೆ ಇಳಿದ ಸಿಎಂ ಬೊಮ್ಮಾಯಿ ಈ ಸಮಸ್ಯೆ ಸಂಬಂಧ ನಾನೇ ಸಭೆ ತೆಗೆದುಕೊಳ್ತೇನೆ ಅಂತ ಉತ್ತರಿಸಿದ್ರು. ಇನ್ನು ಬೀದಿ ದೀಪಗಳ ಸಮಸ್ಯೆಗಳ ಬಗ್ಗೆ ಜೆಡಿಎಸ್ ಶಾಸಕ ಆರ್ ಮಂಜುನಾಥ್ ಪ್ರಸ್ತಾಪ ಮಾಡಿ 6,500 ಕೈಗಾರಿಕೆಗಳಿವೆ, ಬೀದಿ ದೀಪಗಳಿಲ್ಲದೆ ಜನ ಬೀಳ್ತಿದ್ದಾರೆ ಅನ್ನೋ ಆರೋಪ ಮಾಡಿದ್ರು. ಈ ಬಗ್ಗೆ ಉತ್ತರಿಸಿದ ಸಿಎಂ ಬೊಮ್ಮಾಯಿ, ಪಿಪಿಎ ಮಾಡೆಲ್ನಲ್ಲಿ ಎಲ್ಇಡಿ ಹಾಕಲಾಗ್ತಿದೆ, ಟೆಂಡರ್ ಪಡೆದಿರುವ ಕಂಪನಿ ಕೆಲಸ ಪ್ರಾರಂಭಿಸಿಲ್ಲ, ಮೊದಲ ಫೇಸ್ನಲ್ಲಿ ಕೂಡಲೇ ದೀಪ ಅಳವಡಿಕೆ ಮಾಡುತ್ತೇವೆ ಅಂತ ಭರವಸೆ ನೀಡಿದ್ರು. ಸಿಎಂ ಬೊಮ್ಮಾಯಿ ಉತ್ತರಕ್ಕೆ ಬೆಂಗಳೂರಿನ ಎಲ್ಲಾ ಶಾಸಕರು ಕೂಡ ಆಕ್ಷೇಪ ವ್ಯಕ್ತಪಡಿಸಿದ್ರು. ರಾಮಲಿಂಗಾರೆಡ್ಡಿ, ಬಿಜೆಪಿ ಶಾಸಕರೇ ಆದ ಅರವಿಂದ್ ಲಿಂಬಾವಳಿ ಕೂಡ ಇದಕ್ಕೆ ವಿರೋಧ ವ್ಯಕ್ತಪಡಿಸಿದ್ರು. ನಂತರ ಸಿಎಂ ಎಲ್ಲರನ್ನೂ ಸಮಾಧಾನ ಪಡಿಸಿ 5 ಹಂತಗಳಲ್ಲಿ ಸಮಸ್ಯೆ ಸರಿಪಡಿಸುವ ಭರವಸೆ ನೀಡಿದ್ರು. ಈ ಕಡೆ ಪರಿಷತ್ನಲ್ಲಿ ಬಸವನಗುಡಿ ಗುರು ರಾಘವೇಂದ್ರ ಸಹಕಾರ ಬ್ಯಾಂಕ್ ವಂಚನೆ ಪ್ರಕರಣದ ಬಗ್ಗೆ ಗಮನ ಸೆಳೆಯಲಾಯಿತು. ಪರಿಷತ್ ಸದಸ್ಯ ಯುಬಿ ವೆಂಕಟೇಶ್ ಪ್ರಸ್ತಾಪ ಮಾಡಿದ್ರು. ಇನ್ನೊಂದು ಕಡೆ ವಿಧಾನಸಭೆಯಲ್ಲಿ ಪ್ರತಿಪಕ್ಷ ನಾಯಕ ಸಿದ್ದರಾಮಯ್ಯ ತೈಲ ಬೆಲೆ ಏರಿಕೆ ನಿಲುವಳಿ ಸೂಚನೆ ವಿಚಾರವನ್ನ ಪ್ರಸ್ತಾಪಿಸಿದ್ರು. ಸ್ಪೀಕರ್ ಕಾಗೇರಿಯವರು ಬುಧವಾರ ನಿಯಮ 69ರ ಅಡಿಯಲ್ಲಿ ಚರ್ಚೆಗೆ ಅವಕಾಶ ಮಾಡಿಕೊಡುವುದಾಗಿ ಭರವಸೆ ನೀಡಿದ್ರು. ತೈಲ ಬೆಲೆ ಏರಿಕೆ ವಿಚಾರವಾಗಿ ಸರ್ಕಾರವನ್ನ ಕಟ್ಟಿಹಾಕೋದಕ್ಕೆ ಸಿದ್ದು ಮತ್ತು ಡಿಕೆಶಿ ಪಂಚತಂತ್ರ ಹೂಡಿದ್ದಾರೆ. ಇದೇ ಪಂಚಾಸ್ತ್ರದ ಮೂಲಕವೇ ಸರ್ಕಾರದ ವಿರುದ್ಧ ಟೀಕಾ ಪ್ರಹಾರ ಮಾಡೋದಕ್ಕೆ ಪ್ಲಾನ್ ಮಾಡಿದ್ದಾರೆ. ಕಾಂಗ್ರೆಸ್ ಸರ್ಕಾರವನ್ನು ಕಟ್ಟಿಹಾಕೋದಕ್ಕೆ ಪ್ಲಾನ್ ಮಾಡಿಕೊಂಡಿತ್ತು. 5 ಪ್ರಮುಖ ವಿಚಾರಗಳನ್ನ ಇಟ್ಕೊಂಡು ಪಂಚಾಸ್ತ್ರ ಹೂಡೋಕೆ ಮುಂದಾಗಿತ್ತು. ಸಿದ್ದು ಮತ್ತು ಡಿಕೆಶಿಯ ಪಂಚತಂತ್ರ ಯಾವ ರೀತಿ ಇತ್ತು, ಇದು ಸರ್ಕಾರವನ್ನ ಯಾವ ರೀತಿ ಇಕ್ಕಟ್ಟಿಗೆ ಸಿಲುಕಿಸುತ್ತೆ, ಈ ಬಗ್ಗೆ ಹೇಳ್ತೀನಿ ಬ್ರೇಕ್ ಆದ್ಮೇಲೆ. ರಸ್ತೆಯುದ್ದಕ್ಕೂ ಗುಂಡಿ ಬಿದ್ದಿದ್ರೆ ರೋಡ್ ಟ್ಯಾಕ್ಸ್ ಕಟ್ಟೋದ್ಯಾಕೆ? ದೊಡ್ಡವರ ಮನೆ ರಸ್ತೆ ಹೈಫೈ, ಬೇರೆ ಕಡೆ ತೇಪೆ ಕೆಲಸ ಯಾಕೆ? ರಸ್ತೆ ಕಾಮಗಾರಿ ಕರ್ಮಕಾಂಡ, ಟ್ರಾಫಿಕ್ ಜಾಮ್ ಶಿಕ್ಷೆ ನಮಗ್ಯಾಕೆ? ಎಚ್ಚೆತ್ತುಕೊಳ್ಳದ ಸರ್ಕಾರ, ಅಧಿಕಾರಿಗಳಿಗೆ ಕಾಳಜಿ ಇಲ್ವಾ? ರಸ್ತೆಯಲ್ಲೇ ನರಕ ಮೆಗಾ ಅಭಿಯಾನ. ನರಕ ಎಲ್ಲಿದೆಪ್ಪ ಅಂದ್ರೆ ಬೆಂಗಳೂರು ರೋಡ್ಗಳೇ ನರಕವಾಗಿದ್ದಾವೆ. ರಸ್ತೆಯಲ್ಲೇ ನರಕ #ಶಟ್ ದ ಪಾಟ್ ಹೋಲ್. ಒಂದೇ ದಿನಕ್ಕೆ ಸಿಕ್ತು ಗುಡ್ ರೆಸ್ಪಾನ್ಸ್. ನ್ಯೂಸ್ 18 ಅವ್ರು ಬಂದಿರೋದು ನೋಡಿ ನಮಗೆ ನಿಜವಾಗ್ಲೂ ದೇವರೇ ಬಂದಂಗೆ ಅನಿಸ್ತಾ ಇದೆ. ಕಳಕಳಿಯ ಅಭಿಯಾನಕ್ಕೆ ಜನರ ಸಾಥ್. ಬಿಬಿಎಂಪಿ ಬಡಿದೆಬ್ಬಿಸಿದ ನ್ಯೂಸ್ 18. ಅಧಿಕಾರಿಗಳಿಗೆ ಈಗಾಗಲೇ ಒಂದು ನಿರ್ದೇಶನವನ್ನು ಕೊಟ್ಟಿದ್ದೀವಿ. ನ್ಯೂಸ್ 18 ಅವರಿಗೆ ಅಭಿನಂದನೆಗಳು. ಈ ಮಳೆಗಾಲ ಮುಗ್ದ ತಕ್ಷಣವೇ ಆಸ್ಫಾಲ್ಟಿಂಗ್ ಮಾಡುವಂತದನ್ನ ಮುಚ್ಚುವಂತ ಕ್ರಮವನ್ನು ವಹಿಸುತ್ತದೆ. ಕೊಟ್ಟ ಮಾತು ಉಳಿಸಿಕೊಳ್ಳಿ. ಫಾಲೋ ಮಾಡ್ತಾನೆ ಇರುತ್ತೆ ನ್ಯೂಸ್ 18. ರಸ್ತೆಯಲ್ಲೇ ನರಕ #ಶಟ್ ದ ಪಾಟ್ ಹೋಲ್. ಮೆಗಾ ಇಂಪ್ಯಾಕ್ಟ್. ವೈದ್ಯಕೀಯ ಶಿಕ್ಷಣ ಸಚಿವರೇ, ಕೊರೋನಾ ಕಾಲದಲ್ಲಿ ಇದೆಂತ ಅವ್ಯವಸ್ಥೆ. ಆಸ್ಪತ್ರೆ ಚೆನ್ನಾಗಿದೆ ಹೊರತು ಕಡೆ ಎಲೆಕ್ಟ್ರಾನಿಕ್ ರಿಪೇರಿ. ನ್ಯೂಸ್ 18 ವರದಿಗೆ ಅಧಿಕಾರಿಗಳು ಗಡಗಡ. ನ್ಯೂಸ್ 18 ಕನ್ನಡದ ವರದಿಯಿಂದಾಗಿ ಕಟ್ಟಕಡೆಯ ಹಳ್ಳಿಗೂ ಕೂಡ ವ್ಯಾಕ್ಸಿನ್ ತಲುಪಿದೆ. ವಿಮ್ಸ್ ನಿರ್ದೇಶಕರಿಗೆ ಆರೋಗ್ಯ ಸಚಿವರಿಂದಲೇ ಫೋನ್. ದಶಕದ ಸಮಸ್ಯೆಗಳಿಗೆ ಒಂದೇ ದಿನದಲ್ಲಿ ಪರಿಹಾರ. ವರದಿಯ ಬಿಗ್ಗೆಸ್ಟ್ ಇಂಪ್ಯಾಕ್ಟ್. ಬುದ್ಧಿಮಾಂದ್ಯ ಮಕ್ಕಳ ಕಷ್ಟಕ್ಕೆ ಶಾಸಕರು ಕೂಡ ಸ್ಪಂದನೆ ಕೊಟ್ಟಿದ್ದಾರೆ. ನಮ್ಮ ಕಡೆಯಿಂದನೂ ಫಂಡ್ ಕೊಡ್ತೀವಿ ಅಂತ ಹೇಳಿದೀವಿ ಅವರಿಗೆ. ಬಡ ಶಾಲಾ ಮಕ್ಕಳಿಗೆ ನೆರವಿನ ಮಹಾಪೂರ. ನ್ಯೂಸ್ 18 ವರದಿ ಪ್ರಸಾರ ಮಾಡಿದ ಬಳಿಕ ನನ್ನ ಲ್ಯಾಪ್ಟಾಪ್ ಅನ್ನು ಕೊಟ್ರೆ ಅದು ಅವರಿಗೆ ಅನುಕೂಲ ಆಗುತ್ತೆ. ಖಂಡಿತ ಬಹಳ ಒಳ್ಳೆ ಕೆಲಸಗಳು ತಾವುಗಳು ಮಾಡ್ತಾ ಇದ್ದೀರಿ. ಬಡ ರೋಗಿಗಳಿಗೆ ತಕ್ಷಣವೇ ಸಿಕ್ತು ವೈದ್ಯಕೀಯ ಸೌಲಭ್ಯ. ಎಲ್ಲರ ಪರವಾಗಿ ಧನ್ಯವಾದಗಳು, ಕೃತಜ್ಞತೆಗಳು. ಅರ್ಧ ಗಂಟೆಯಲ್ಲಿ ಇಡೀ ಸುದ್ದಿ ಜಗತ್ತು.
ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರೀಯ ಸುದ್ದಿಗಳ ಸಂಪೂರ್ಣ ಚಿತ್ರಣ. ಕರ್ನಾಟಕ ಜನರಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ ಅವರು. ಅಧಿವೇಶನದಲ್ಲಿ ಸರ್ಕಾರವನ್ನು ಹೇಗೆ ತರಾಟೆಗೆ ತೆಗೆದುಕೊಳ್ಳೋದು ಅನ್ನೋದರ ಕುರಿತು ಕಾಂಗ್ರೆಸ್ ಗ್ರೌಂಡ್ ವರ್ಕ್ ಮಾಡಿದೆ. ಸಿದ್ದು ಮತ್ತು ಡಿಕೆಶಿ ಆ 5 ವಿಚಾರಗಳನ್ನೇ ಮುಂದಿಟ್ಟುಕೊಂಡು ಪಂಚದಾಳ ಹೂಡಿದ್ರು. ಅದಕ್ಕೆ ತಕ್ಕಂತೆ ಬ್ಲೂ ಪ್ರಿಂಟ್ ರೆಡಿ ಮಾಡಿಕೊಂಡಿದ್ರು. ಈ ಬಗ್ಗೆ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ. ಸರ್ಕಾರದ ವಿರುದ್ಧ ಕಾಂಗ್ರೆಸ್ನ ಪಂಚತಂತ್ರ. ಚೊಚ್ಚಲ ಅಧಿವೇಶನ ಅಂದ್ರೆ ನಿಜವಾಗ್ಲೂ ಅದು ಸಿಎಂಗೆ ಒಂದು ರೀತಿ ಸವಾಲು ಇದ್ದ ಹಾಗೆ. ಒಂದು ಕಡೆ ರಾಜ್ಯದ ಅಭಿವೃದ್ಧಿ ಬಗ್ಗೆ ಯಾವ ರೀತಿ ಕ್ರಮ ಕೈಗೊಳ್ಳಲಾಗಿದೆ ಅನ್ನೋದನ್ನ ಉತ್ತರಿಸಬೇಕು, ಇನ್ನೊಂದು ಕಡೆ ಪ್ರತಿಪಕ್ಷಗಳು ಕೇಳುವ ಪ್ರಶ್ನೆಗೆ ಉತ್ತರಿಸಬೇಕು, ಅವರ ಆರೋಪಗಳಿಗೆ ಪ್ರತ್ಯಾರೋಪಗಳಿಗೆ ದಿಟ್ಟತನದಿಂದ ಪ್ರತಿಕ್ರಿಯಿಸಬೇಕು. ಈ ನಡುವೆ ಸರ್ಕಾರವನ್ನ ಕಟ್ಟಿ ಹಾಕೋದಕ್ಕೆ ಈಗಾಗಲೇ ಕಾಂಗ್ರೆಸ್ ಗ್ರೌಂಡ್ ವರ್ಕ್ ಮಾಡಿದೆ. ಅದಕ್ಕೆ ತಕ್ಕಂತೆ ಬ್ಲೂ ಪ್ರಿಂಟ್ ಕೂಡ ರೆಡಿ ಮಾಡಿಕೊಂಡಿತ್ತು. ಸರ್ಕಾರಕ್ಕೆ ಚುರುಕು ಮುಟ್ಟಿಸೋದಕ್ಕೆ ಯಾವೆಲ್ಲ ರೀತಿಯ ರಣತಂತ್ರಗಳನ್ನ ಹೆಣೆಯಬೇಕಿತ್ತೋ ಸಿದ್ಧತೆ ಮಾಡಿಕೊಂಡಿತ್ತು. ಕಾಂಗ್ರೆಸ್ನ ಬ್ಲೂ ಪ್ರಿಂಟ್ ಯಾವ ರೀತಿ ಇದೆ? ಅಧಿವೇಶನದಲ್ಲಿ ಪ್ರತಿನಿತ್ಯ ಹೋರಾಟಕ್ಕೆ ಕಾಂಗ್ರೆಸ್ ನಾಯಕರು ಪ್ಲಾನ್ ರೆಡಿ ಮಾಡಿಕೊಂಡಿದ್ರು. ಪ್ರಸ್ತುತ ರಾಜ್ಯದ ಸಮಸ್ಯೆಗಳೇ ಕಾಂಗ್ರೆಸ್ಗೆ ಅಸ್ತ್ರ. ಇದೇ ಸಮಸ್ಯೆಗಳನ್ನೇ ಮುಂದಿಟ್ಟುಕೊಂಡು ಸರ್ಕಾರವನ್ನ ಕಟ್ಟಿ ಹಾಕೋದಕ್ಕೆ ಕೈ ನಾಯಕರು ಮೆಗಾ ಸ್ಟ್ರಾಟಜಿ ಹೂಡಿದ್ರು. ಅದಕ್ಕೆ ತಕ್ಕಂತೆ ಹೋರಾಟ ಯಾವ ರೀತಿ ಇರಬೇಕು ಅಂತ ಸಿದ್ದು ಸ್ಕೆಚ್ ಹಾಕಿದ್ರು. ಬೆಲೆ ಏರಿಕೆ ಬಗ್ಗೆ ಸದನದಲ್ಲಿ ಧರಣಿ ಮಾಡೋದಕ್ಕೆ ತೀರ್ಮಾನ ಮಾಡಿದ್ರು. ಬೆಲೆ ಏರಿಕೆ ವಿಚಾರವಾಗಿ ಸಿದ್ದರಾಮಯ್ಯ ನಿಲುವಳಿ ಕೂಡ ಸೂಚಿಸಿದ್ರು. ಹಾಗೆ ರಾಜ್ಯದಲ್ಲಿ ಹದಗೆಟ್ಟಿರುವ ಕಾನೂನು ಸುವ್ಯವಸ್ಥೆ ಬಗ್ಗೆ ಪ್ರಸ್ತಾಪ ಮಾಡೋದಕ್ಕೆ ನಿರ್ಧರಿಸಿದ್ರು. ಇದೇ ವಿಚಾರವನ್ನ ಇಟ್ಕೊಂಡು ಈ ಹಿಂದೆಯೂ ಕಾಂಗ್ರೆಸ್ ನಾಯಕರು ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ರು. ಪ್ರಮುಖವಾಗಿ ಮೈಸೂರು ಮತ್ತು ಯಾದಗಿರಿಯಲ್ಲಿನ ಗ್ಯಾಂಗ್ ರೇಪ್ ಪ್ರಸ್ತಾಪಕ್ಕೆ ಸಿದ್ಧತೆ ಮಾಡಿಕೊಂಡಿದ್ರು. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಹದಗೆಟ್ಟಿದೆ, ಸರ್ಕಾರ ಕಾನೂನನ್ನ ಕಾಪಾಡಲು ಸಂಪೂರ್ಣ ವಿಫಲವಾಗಿದೆ ಅನ್ನೋ ವಿಚಾರವನ್ನೇ ತೆಗೆದುಕೊಂಡು ಹಿಗ್ಗಾಮುಗ್ಗಾ ವಾಗ್ದಾಳಿ ನಡೆಸಲು ತಯಾರಿ ನಡೆಸಲಾಗಿತ್ತು. ಗ್ಯಾಂಗ್ ರೇಪ್ ಪ್ರಕರಣದ ತನಿಖೆಯನ್ನ ಸಿಬಿಐಗೆ ಒತ್ತಾಯಿಸಬೇಕೆಂದು ಸರ್ಕಾರಕ್ಕೆ ಒತ್ತಡ ಹಾಕುವುದು ಇದು ಸಿದ್ದು ಪಂಚತಂತ್ರದಲ್ಲಿ ಒಂದು. ಬಿಜೆಪಿ ಸರ್ಕಾರ ರಾಷ್ಟ್ರೀಯ ಶಿಕ್ಷಣ ನೀತಿ ಜಾರಿಗೆ ತರಲು ಮುಂದಾಗಿದೆ. ಇದರಿಂದ ಇಡೀ ದೇಶದಲ್ಲಿ ರಾಷ್ಟ್ರೀಯ ಶಿಕ್ಷಣ ನೀತಿ ಜಾರಿಗೆ ಬರುತ್ತೆ. ಆದರೆ ಬಿಜೆಪಿ ಸರ್ಕಾರದ ಈ ನೀತಿಯನ್ನ ಕಾಂಗ್ರೆಸ್ ನಾಯಕರು ಪ್ರಾರಂಭದಿಂದಲೂ ವಿರೋಧಿಸಿಕೊಂಡು ಬಂದಿದ್ದಾರೆ. ಇದೇ ಸೆಪ್ಟೆಂಬರ್ 16ಕ್ಕೆ ಈ ಶಿಕ್ಷಣ ನೀತಿ ವಿರುದ್ಧ ಹೋರಾಟ ಮಾಡೋದಕ್ಕೆ ರಿಂಗ್ ಮಾಸ್ಟರ್ ಸಿದ್ದು ಪ್ಲಾನ್ ಮಾಡಿಕೊಂಡಿದ್ದಾರೆ. ಇನ್ನೊಂದು ಕಡೆ ವಿಧಾನಸಭೆ ಕಲಾಪ ಪುನರಾರಂಭವಾಗ್ತಿದ್ದಂತೆ ಜೆಡಿಎಸ್ ಸದಸ್ಯರು ಸದನದ ಬಾವಿಗಿಳಿದು ಧರಣಿ ಮಾಡಿದ್ರು. ವಿವಿಧ ಇಲಾಖೆಗಳಲ್ಲಿ ಆಗಿರುವ ಅಭಿವೃದ್ಧಿ ಕಾಮಗಾರಿಗಳ ವಿಚಾರದ ಬಗ್ಗೆ ಚರ್ಚೆಗೆ ಜೆಡಿಎಸ್ ನಾಯಕರು ನಿಲುವಳಿ ಕೊಟ್ಟಿದ್ರು. ಆದರೆ ಸ್ಪೀಕರ್ ನಿಲುವಳಿ ಕೊಡೋಕೆ ಆಗಲ್ಲ ಅಂದಿದ್ರು. ನಿಯಮ 69ರ ಅಡಿಯಲ್ಲಾದರೂ ಅವಕಾಶ ಮಾಡಿಕೊಡುವಂತೆ ಆಗ್ರಹಿಸಿದ್ರು. ಕೊನೆಗೂ ಜೆಡಿಎಸ್ ಸದಸ್ಯರ ಒತ್ತಡಕ್ಕೆ ಮಣಿದು ನಿಯಮ 69ರ ಅಡಿಯಲ್ಲಿ ಚರ್ಚೆಗೆ ಸ್ಪೀಕರ್ ಅವಕಾಶ ನೀಡಿದ್ದಾರೆ. ಸರ್ಕಾರ ಕಲಾಪದಲ್ಲಿ 18 ವಿಧೇಯಕಗಳನ್ನ ಮಂಡಿಸಬೇಕು ಅಂತ ಪ್ಲಾನ್ ಮಾಡಿಕೊಂಡಿತ್ತು. ಅದರಂತೆ ವಿಧಾನಸಭೆ ಕಲಾಪದಲ್ಲಿ ಗೃಹ ಸಚಿವ ಅರಗ ಜ್ಞಾನೇಂದ್ರ ದಂಡ ಪ್ರಕ್ರಿಯೆ ವಿಧೇಯಕ ಮಂಡಿಸಿದ್ರು. ಈ ವಿಧೇಯಕ ಅಂಗೀಕಾರ ಕೂಡ ಆಯಿತು. ನೀರು ಸರಬರಾಜು ತಿದ್ದುಪಡಿ ವಿಧೇಯಕ ಮಂಡನೆಯಾಯಿತು. ಹಾಗೆ ಗ್ರಾಮೀಣಾಭಿವೃದ್ಧಿ ಸಚಿವ ಈಶ್ವರಪ್ಪ 2021 ಗ್ರಾಮ ಸ್ವರಾಜ್ ತಿದ್ದುಪಡಿ ವಿಧೇಯಕ ಮಂಡಿಸಿದ್ರು. ಕೃಷಿ ಸಚಿವ ಬಿಸಿ ಪಾಟೀಲ್ ಪರವಾಗಿ ಮಾಧುಸ್ವಾಮಿ ಕೃಷಿ ಪೀಠ ವಿಧೇಯಕ ಮಂಡಿಸಿದ್ರು. ಹಾಗೆ ಎಂಟಿಬಿ ನಾಗರಾಜ್ ಪರವಾಗಿ ಮಾಧುಸ್ವಾಮಿ ಅವರು ಪೌರಸಭೆಗಳ ತಿದ್ದುಪಡಿ ವಿಧೇಯಕ ಮಂಡಿಸಿದ್ರು. ಇದರ ಜೊತೆಗೆ ಇನ್ನೂ ಹಲವು ವಿಧೇಯಕಗಳನ್ನು ಮಂಡಿಸಲಾಯಿತು. ಮೈ ಶುಗರ್ ಖಾಸಗೀಕರಣ ವಿಚಾರಕ್ಕೆ ಸಂಬಂಧಿಸಿದಂತೆ ಜೆಡಿಎಸ್ ಸದಸ್ಯ ಶ್ರೀಕಂಠೇಗೌಡ ಪ್ರಶ್ನಿಸಿದ್ದಾರೆ. 14ರಿಂದ 15 ಸಾವಿರ ಷೇರುದಾರರು ಮೈ ಶುಗರ್ನಲ್ಲಿದ್ದಾರೆ. 2 ಸದನದಲ್ಲಿ ಮೈ ಶುಗರ್ ಫ್ಯಾಕ್ಟರಿ ಪುನಶ್ಚೇತನಕ್ಕೆ ಅಂಗೀಕಾರ ದೊರಕಿತು. ಆದರೆ ಸದನಗಳನ್ನು ಬಿಟ್ಟು ಕ್ಯಾಬಿನೆಟ್ನಲ್ಲಿ ಈ ಬಗ್ಗೆ ತೀರ್ಮಾನ ಕೈಗೊಂಡಿದ್ದೇಕೆ? ಸದನಕ್ಕಿಂತ ಕ್ಯಾಬಿನೆಟ್ ಸುಪ್ರೀಂ ಅಲ್ಲ ಅಂತ ಶ್ರೀಕಂಠೇಗೌಡ ಸರ್ಕಾರಕ್ಕೆ ಚಾಟಿ ಏಟು ಬೀಸಿದ್ರು. ಅಧಿವೇಶನ ಮುಂದಿನ ದಿನಗಳಲ್ಲಿ ಪ್ರತಿಪಕ್ಷಗಳನ್ನು ಯಾವ ರೀತಿ ಹಣಿಯಬೇಕು ಅಂತ ಸರ್ಕಾರ ಸ್ಟ್ರಾಟಜಿ ಹುಡುಕಿದ್ರೆ, ಈ ಕಡೆ ಕಾಂಗ್ರೆಸ್ ಸರ್ಕಾರವನ್ನು ಯಾವ ರೀತಿ ಕಟ್ಟಿ ಹಾಕಬೇಕು ಅಂತ ಮೆಗಾ ಪ್ಲಾನ್ ಮಾಡ್ತಿದೆ. ವಿಧಾನಮಂಡಲದ 2ನೇ ದಿನದ ಅಧಿವೇಶನದಲ್ಲಿ ಅನೇಕ ವಿಚಾರಗಳು ಪ್ರತಿಧ್ವನಿಸಿದ್ವು. ವಿಧಾನಸಭೆಯಲ್ಲಿ ಹಲವು ವಿಧೇಯಕಗಳನ್ನು ಮಂಡಿಸಲಾಯಿತು. ಇದಾಗಿತ್ತು ಈ ಹೊತ್ತಿನ ಫೋಕಸ್ 18. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.